ನಮಸ್ಕಾರ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಗ್ಯಾರಂಟಿಗಳನ್ನು ಇಟ್ಕೊಂಡು ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಗೆದ್ರೋ ಅದೊಂದೇ ಅಂತಲ್ಲ, ಬಿಜೆಪಿಯವರ ದುರಾಡಳಿತನೂ ಕೂಡ ಅಷ್ಟೇ ಇತ್ತು. ಅಂದ್ರೆ ಬಿಜೆಪಿಯವರ ಆಡಳಿತಕ್ಕೆ ಸಾಕಾಗಿತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ಗೆ ಚಾನ್ಸ್ ಕೊಡೋಣ ಅಂತ ಬಿಟ್ಟು ಅದರ ಜೊತೆ ಈ ಗ್ಯಾರಂಟಿಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತು. ಸೊ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು. ಅದೇ ರೀತಿ ಈಗ ಕೇಂದ್ರ ಸರ್ಕಾರದಲ್ಲೂ ಕೂಡ, ಅಂದ್ರೆ ನಾನು ಕಳೆದ ಬಾರಿ ಒಂದ್ಸಲ ಟೀಕೆ ಮಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆ, ಮುಂದಿನ ಬಾರಿ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಕಾಂಗ್ರೆಸ್ ಬಂತು ಅಂದ್ರೆ ಈಗ ಸದ್ಯಕ್ಕೆ ಬಸ್ ಅಲ್ಲಿ ಮಹಿಳೆಯರಿಗೆ ಫ್ರೀ, ಸೊ ನೆಕ್ಸ್ಟ್ ಟ್ರೈನ್ ಅಲ್ಲೂ ಕೂಡ ಮಹಿಳೆಯರಿಗೆ ಫ್ರೀ ಬಿಡ್ತಾರಾ, ನೆಕ್ಸ್ಟ್ ಏರೋಪ್ಲೇನ್ ಅಲ್ಲೂ ಕೂಡ ಫ್ರೀ ಬಿಡ್ತಾರಾ, ಈ ರೀತಿ ಅಂತ ಹೇಳ್ತಿದ್ದೆ. ಸೊ ಇವಾಗ ಯಾಕೋ ನೋಡ್ತಿದ್ರೆ ಅದೇ ರೀತಿ ಅನಿಸ್ತಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಯುವಕರಿಗೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಎಲೆಕ್ಷನ್ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ. ಅಷ್ಟು ಬೇಗ ರಾಹುಲ್ ಗಾಂಧಿ ಅವರು ಘೋಷಣೆಗಳನ್ನ ಶುರು ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಚುನಾವಣೆಗೆ ಮೊದಲು ಯಾವ ರೀತಿ ನೀವು ಇದನ್ನ ನಿಭಾಯಿಸ್ತೀರಾ, ಯಾವ ರೀತಿ ಫ್ರೀ ಸ್ಕೀಮ್ ಗಳನ್ನ ಕೊಡ್ತೀರಾ ಅಂದಾಗ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಕೊಟ್ಟಂತ ಆನ್ಸರ್ ಒಂದೇ, ಅದೇನಪ್ಪ ಅಂದ್ರೆ ಜನಗಳ ಹತ್ರ ಅಮೌಂಟ್ ಹೋದ್ರೆ ಮತ್ತೆ ಜನಗಳಿಂದಾನೇ ರಿಟರ್ನ್ ಬರುತ್ತಲ್ವಾ. ಸೊ ಅವಾಗ ಸರ್ಕಾರಕ್ಕೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. 1 ವರ್ಷ ಕಷ್ಟ ಆಗ್ಬೋದು, ಬಟ್ 2ನೇ ವರ್ಷದಿಂದ ಈಸಿ ಆಗುತ್ತೆ ಅಂತ. ಬಟ್ ಇನ್ನೇನು 1 ವರ್ಷ ಕಳೀತಾ ಇದೆ, ಬಟ್ ಎಲ್ಲೂ ಕೂಡ ಅದು ಏನ್ ಸಕ್ಸಸ್ ಆದಂಗೆ ಕಾಣಿಸ್ತಿಲ್ಲ. ಅಂಡ್ ಮೈನ್ ಆಗಿ ಇವಾಗ ಉಚಿತ ಭಾಗ್ಯಗಳು ತಪ್ಪಲ್ಲ. ಉಚಿತ ಭಾಗ್ಯಗಳು ಯಾರು ಬಡವರು ಇರ್ತಾರೋ ಅಥವಾ ಯಾರಿಗೆ ತುಂಬಾ ಟ್ರೂಲಿ ಡಿಸರ್ವ್ಡ್ ಇರ್ತಾರೋ ಅವ್ರಿಗೆ ಕೊಡಬೇಕು. ಬೆಂಗಳೂರಲ್ಲಿ 5 ಫ್ಲೋರ್ ಮನೆ ಇರೋರ್ಗೂ ಕರೆಂಟ್ ಫ್ರೀ, ಒಂದು 5 ಅಡಿ ಜಾಗ ಇಲ್ಲದೆ ಊರಲ್ಲಿ ಯಾವುದೋ ಒಂದು ಗುಡಿಸ್ಲಾಕೊಂಡಿರ್ತಾರೆ ಅವ್ರಿಗೂ ಕೂಡ ಕರೆಂಟ್ ಫ್ರೀ. ಒಂದೇ ಮನೆಯಲ್ಲಿ 5 ಜನ ಇದ್ರೆ, ನೀವು 5 ಜನ ಇದ್ದೀರಾ ಅನ್ಕೊಳ್ಳಿ, ಎಕ್ಸಾಂಪಲ್ 5 ಜನದ ಹೆಸರಲ್ಲೂ ಆಧಾರ್ ಕಾರ್ಡ್ ಇರುತ್ತಲ್ವಾ, 5 ಜನದ ಇಟ್ಕೊಂಡು ನೀವು 5 ಫ್ಲೋರ್ ಅಲ್ಲಿ 5 ಫ್ಲೋರ್ ಅಲ್ಲಿ ಒಂದೊಂದು ಮನೆ ಇರುತ್ತೆ ಅನ್ಕೊಳ್ಳಿ. ಸೊ ನೀವು ಎಲ್ಲದನ್ನು ಕೂಡ ಅಪ್ಲೈ ಮಾಡ್ಬೋದು. 3 ವರ್ಷ 4 ವರ್ಷ ಅಥವಾ 10 ವರ್ಷದ ಹುಡುಗನಿಗೂ ಕೂಡ ಕರೆಂಟ್ ಫ್ರೀ. ಒಂದು ಮನೆಗೆ ಯಾರಿಗಾದ್ರೂ ಒಬ್ಬರಿಗೆ ಕರೆಂಟ್ ಫ್ರೀ ಅನ್ನೋದನ್ನ ಕೊಡಬೇಕು. ಬಟ್ ಅದ್ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಫ್ರೀ ಸ್ಕೀಮ್ ಗಳನ್ನ ಕೊಟ್ಬಿಟ್ಟಿದೀವಿ, ಸೊ ಫ್ರೀ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಹೋಗ್ತಿದೆ. ಸೊ ಏನಾಗ್ತಿದೆ ಅಂದ್ರೆ ಎಲ್ಲರಿಗೂ ಕೊಡೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ. ಇನ್ನು ಅಪೋಸಿಷನ್ ಪಾರ್ಟಿ ಅವರು ಇದ್ರ ಬಗ್ಗೆ ಧ್ವನಿ ಎತ್ತರ ಇಲ್ಲ. ಅವರು ಕೂಡ ಏನ್ ಹೇಳ್ತಾರೆ, ನೀವು ಫಸ್ಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಲ್ವಾ, ಇವಾಗ ಎಲ್ಲರಿಗೂ ಕೊಡಿ ಅಂತ ಹೇಳ್ಬಿಟ್ಟು ರಾಜ್ಯ ಎಷ್ಟಾದ್ರೂ ದಿವಾಲಿ ಆಗ್ಲಿ ಪರವಾಗಿಲ್ಲ ಅಂತ ಅಪೋಸಿಷನ್ ಅವರು ಕೂಡ ಅದ್ರ ಬಗ್ಗೆ ಧ್ವನಿಯನ್ನ ಎತ್ತಿಲ್ಲ. ಸೊ ಇದೇ ರೀತಿ ಈಗ ಫ್ರೀ ಘೋಷಣೆಗಳನ್ನ ಸೆಂಟ್ರಲ್ ಅಲ್ಲಿ ಕೂಡ ಘೋಷಣೆ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಮೈನ್ ಆಗಿ ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳನ್ನ ಯೂತ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಗ್ಯಾರಂಟಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮೈನ್ ಆಗಿ 30 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ. ಬಟ್ ನರೇಂದ್ರ ಮೋದಿ ಅವರು ಸರ್ಕಾರ ಅದನ್ನ ಫಿಲ್ ಮಾಡೋದಕ್ಕೆ ಬಿಡ್ತಿಲ್ಲ. ಸೊ ನಾವು ಅಧಿಕಾರಕ್ಕೆ ಬಂದ್ರೆ ಕೆಲವೇ ತಿಂಗಳುಗಳಲ್ಲಿ 90% ಏನ್ ಕೆಲಸಗಳಿದೆಯೋ ಅದನ್ನ ಭರ್ತಿ ಮಾಡ್ತೀವಿ. ಅದರಲ್ಲೂ ಕೂಡ ಯಾರ್ಯಾರಿಗೆ ಅಂದ್ರೆ ಒಂದು SC ST ಗೆ ಮತ್ತೆ ಮೈನ್ ಆಗಿ OBC ಗೆ ಯಾರ್ಯಾರು ಹಿಂದೆ ಉಳಿದಿರ್ತಾರೋ ಅವ್ರಿಗೆ ನಮ್ಮ ಮೊದಲ ಆದ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಮೊದಲೇ ಪ್ರಾಮಿಸ್ ಅನ್ನ ಮಾಡಿದ್ದಾರೆ. ಎರಡನೇದು ಬಂದ್ಬಿಟ್ಟು ಇವಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಸಹಜವಾಗಿ ಕೆಲವೊಂದು ಟೈಮ್ ಕೆಲಸ ಇರೋದಿಲ್ಲ ರೈತರಿಗೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಹೇಗಾದ್ರೂ ಮಾಡಿ ಸಹಾಯ ಮಾಡಬೇಕು ಅಂತ ನರೇಗಾ ಖಾತ್ರಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಂದ್ರೆ ಒಂದು 100 ದಿನ ಕೆಲಸ ಇರುತ್ತೆ. ಸೊ ಆ ರೀತಿ ಯುವಕರಿಗೆ ಇನ್ಮೇಲೆ ಕೆಲಸ ಫಿಕ್ಸ್ ಇರುತ್ತೆ. ಅಂದ್ರೆ ಹೇಗಂದ್ರೆ ಇವಾಗ ಇಂಟರ್ನ್ಶಿಪ್ ಅಂತ ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರುತ್ತೆ. ಇವಾಗ ನಾವೇನಾದ್ರೂ ಒಂದು ಕಾಲೇಜಲ್ಲಿ ಓದ್ತಿರೋವಾಗ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡ್ಕೊ ಬರ್ಬೇಕಾಗುತ್ತೆ. ಇವಾಗ ಇಂಟರ್ನ್ಶಿಪ್ ಅಂದ್ರೆ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಏನ್ ಮಾಡ್ತೀವಿ, ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿ ಸಂಬಳ ಇಲ್ಲದೆ, ಕೆಲವೊಂದು ಕಂಪ್ನಿಗಳು ಸಂಬಳ ಅಥವಾ ಸಹಾಯಧನ ಅಂತ ಕೊಡ್ತವೆ, ಬಟ್ ಸಂಬಳ ಇಲ್ಲದೆ ಒಂದು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಈ ರೀತಿ ರಾಹುಲ್ ಗಾಂಧಿ ಅವರು ಇಂಟರ್ನ್ಶಿಪ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಕೆಲಸಗಳಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಲ್ಲಾಗಿರ್ಬೋದು. ನೀವು ಯಾವುದೇ ಯೂನಿವರ್ಸಿಟಿಯ ಡಿಗ್ರಿಯನ್ನ ತೆಗೆದುಕೊಂಡ್ರು ಕೂಡ ಇಂಟರ್ನ್ಶಿಪ್ ಅನ್ನ 1 ವರ್ಷದವರೆಗೂ ಕೊಡ್ತಾರೆ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಅಶೂರೆನ್ಸ್ ಅನ್ನು ಕೊಟ್ಟಿದೆ. ಅಂದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೆ ಅಂದ್ರೆ ಸ್ಯಾಲರಿ ಟೈಪ್ ಇರೋದಿಲ್ಲ. ಬಟ್ ಇವಾಗ ಹುಡುಗ ಒಂದು ಡಿಗ್ರಿಯನ್ನ ಮುಗಿಸಿ ಮನೇಲಿ ಖಾಲಿ ಕೂತ್ಕೊಳ್ಳೋ ಬದಲು ಎಲ್ಲಾದ್ರೂ ಒಂದ್ ಹತ್ರ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂದ್ರೆ ಓವರ್ ಆಲ್ 1 ಇಯರ್ಗೆ 1 ಲ್ಯಾಕ್ ಏನೋ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅದು ಎಷ್ಟು ಕೊಡ್ತಾರೆ, ಏನ್ ಕೊಡ್ತಾರೆ ಅಂತ ಈಗಲೂ ಕೂಡ ಹೇಳಿಲ್ಲ. ಈವನ್ ನಿನ್ನೆ ಕರ್ನಾಟಕ ಕಾಂಗ್ರೆಸ್ ಪೇಜ್ ಕೂಡ ನೋಡ್ತಿದ್ದೆ, ಅವರು 5 ಗ್ಯಾರಂಟಿಗಳನ್ನ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿದವಾಗ ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನು ಅಂತೆಲ್ಲ ನೀಟಾಗಿ ಪೋಸ್ಟ್ ಮಾಡ್ಬೇಕಲ್ವಾ. ಜಸ್ಟ್ ಈ ರಾಹುಲ್ ಗಾಂಧಿ ಅವ್ರು ಹೆಂಗ್ ಅರ್ಥ ಆಗದೆ ಹೇಳ್ತಾರೋ ಅದೇ ರೀತಿ ಇವರು ಕೂಡ ಅರ್ಥ ಆಗದಂಗೆ ಅವ್ರು ಏನೇನು ಹೇಳಿದ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಜಸ್ಟ್ ಪೋಸ್ಟ್ ಮಾಡಿದಾರೆ ಅಷ್ಟೇ. ಸೊ ಈ ರೀತಿ ಆದ್ರೆ ಇನ್ ಯಾವ ರೀತಿ ಜನಗಳು ಕಾಂಗ್ರೆಸ್ ಗೌರ್ಮೆಂಟ್ ನ ನಂಬ್ತಾರೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಗ್ಯಾರಂಟಿ ನೋಡ್ಕೊಳ್ಳೋದಾದ್ರೆ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿರುವಂತಹ ಕೆಲಸಗಳನ್ನ ಕೊಡೋದು. ಎರಡನೇದು ಬಂದ್ಬಿಟ್ಟು ನಿಮ್ಗೆ ಇಂಟರ್ನ್ಶಿಪ್ ಕೊಡೋದು. ಅಂದ್ರೆ 1 ವರ್ಷದವರೆಗೂ 1 ಲಕ್ಷ ಸಂಬಳ ಕೊಡೋದು. ಅಂದ್ರೆ 1 ವರ್ಷಕ್ಕೆಲ್ಲ ಸೇರಿ 1 ಲಕ್ಷ ಸಂಬಳ ಕೊಡೋದು ರೀತಿ. ಮೂರನೇದು ಬಂದು ಪೇಪರ್ ಲೀಕ್ ಬಗ್ಗೆ ಒಂದು ಸ್ಟ್ರಿಕ್ಟ್
ಕಾನೂನನ್ನ ತರ್ತೀವಿ ಅಂದ್ರೆ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ರಾಹುಲ್ ಗಾಂಧಿ ಅವ್ರಿಗೆ ತುಂಬಾ ಸಮಸ್ಯೆ ಆಗಿದ್ದು, ತುಂಬಾ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಂದ್ರೆ ಯೂತ್ ಎಲ್ಲ ಪೇಪರ್ ಲೀಕ್ ಆಗ್ತಿದೆ, ನಮ್ಮ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಅದಕ್ಕೊಂದು ಕಠಿಣವಾದ ಕ್ರಮವನ್ನ ತೆಗೆದುಕೊ ಬರ್ತೀವಿ. ಮತ್ತೆ ಮೈನ್ ಆಗಿ ಕೆಲವೊಂದು ಎಕ್ಸಾಮ್ಗಳು ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್, ಅಂದ್ರೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಬರೆಯುವಂತ ಎಕ್ಸಾಮ್ ಈಗ ಸದ್ಯಕ್ಕೆ ಪ್ರೈವೇಟ್ ಏಜೆನ್ಸಿಗಳು ಕೂಡ ರನ್ ಮಾಡ್ತಿದ್ದಾರೆ. ಸೊ ಅದರಿಂದ ಪೇಪರ್ ಲೀಕ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಈ ಪ್ರೈವೇಟ್ ಏಜೆನ್ಸಿಗಳು ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಬಿಡೋದಿಲ್ಲ. ಎಲ್ಲವನ್ನೂ ಕೂಡ ಕಂಪ್ಯೂಟರ್ ಮುಂದೆ ಆದ್ರೂ ಕುತ್ಕೊಂಡು ಬರೀಲಿ, ಡೈರೆಕ್ಟ್ ಆಗಿ ಪೆನ್ನು ಪೇಪರ್ ಆದ್ರೂ ಇಟ್ಕೊಂಡು ಬರೀಲಿ, ಅದು ಎಲ್ಲವನ್ನೂ ಕೂಡ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ 3ನೇ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. 4ನೇ ಗ್ಯಾರಂಟಿ ಏನು ಅಂದ್ರೆ ಗಿಗ್ ವರ್ಕರ್ಸ್ಗೆ, ಅಂದ್ರೆ ಇವಾಗ ಸಹಜವಾಗಿ ನೀವು ಎಲ್ಲೇ ಬ್ಯಾಂಕ್ ಹೋಗ್ಲಿ ಅಥವಾ ಏನಕ್ಕೆ ಹೋಗ್ಲಿ ಒಂದು ಲೋನ್ ಬೇಕಂದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಏನಾದ್ರು ಫ್ರೀ ಟೈಮಲ್ಲಿ ಕೆಲಸ ಮಾಡೋರಿಗೆ ಯಾರು ಕೂಡ ಅಷ್ಟೊಂದು ಎಂಕರೇಜ್ ಕೊಡಲ್ಲ ಅಂಡ್ ಅವ್ರಿಗೆ ಏನು ಗ್ಯಾರಂಟಿ ಕೂಡ ಇರೋದಿಲ್ಲ. ಸೊ ಅವ್ರಿಗೆ ಅಂದ್ರೆ ಫ್ರೀಲಾನ್ಸಿಂಗ್ ವರ್ಕಿಂಗ್ ಅಂತ ಹೇಳ್ಬೋದು ಅಥವಾ ಪಾರ್ಟ್ ಟೈಮ್ ಎಂಪ್ಲಾಯ್ಸ್ಗೆ, ಸೊ ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಅವ್ರಿಗೆ ಏನು ಅಶ್ಯೂರೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಅವ್ರಿಗೆ ಒಂದು ನಾವು ರಿಜಿಸ್ಟ್ರೇಷನ್ ಅನ್ನು ಕೊಡ್ತೀವಿ. ಅಂದ್ರೆ ಇವಾಗ ಯಾವ ರೀತಿ ಫುಲ್ ಟೈಮ್ ಎಂಪ್ಲಾಯ್ಸ್ಗೆ ಯಾವ ರೀತಿ ಮಾನ್ಯತೆ ಇರುತ್ತೋ ಆ ರೀತಿ ಮಾನ್ಯತೆಯನ್ನ ಈ ಪಾರ್ಟ್ ಟೈಮ್ ಎಂಪ್ಲಾಯ್ಸ್ಗೂ ಕೂಡ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಒಂದು ಮಾಡಿದೆ. ಅಂದ್ರೆ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಬೈಕ್ ಡೆಲಿವರಿ ಆಪ್ಸ್ ಏನಾದ್ರು ಇದ್ರೆ ಸತ್ತೋದ್ರೆ ಅಥವಾ ಏನಾದ್ರು ಆದ್ರೆ ಒಂದು ಸ್ವಲ್ಪ ಅಮೌಂಟ್ ಅಂತ ಕೊಡ್ತಾರೆ ಇನ್ಶೂರೆನ್ಸ್ ಪರವಾಗಿ. ಸೊ ಆ ರೀತಿ ಇಡೀ ದೇಶದಲ್ಲಿ ತರ್ತೀವಿ, ಪಾರ್ಟ್ ಟೈಮ್ ಎಂಪ್ಲಾಯ್ಸ್ಗೂ ಕೂಡ ನಾವು ಎಂಕರೇಜ್ಮೆಂಟ್ ಅನ್ನು ಕೊಡ್ತೀವಿ ಅಂತ 4ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಅದಾದ ನಂತರ ಇನ್ನೊಂದು 5ನೇ ಗ್ಯಾರಂಟಿ ಏನಂದ್ರೆ ಮೋದಿ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತೆ ಮೇಡ್ ಇನ್ ಇಂಡಿಯಾ ಅಂತ ಏನ್ ಮಾಡಿದ್ರು ಅದು ಕೇವಲ ಇಬ್ಬರಿಗೆ ಲಾಭ ಆಗಿದೆ, ಇಬ್ಬರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಲಾಭ ಆಗಿದೆ, ಬಟ್ ನಿಜವಾದ ಭಾರತೀಯರಿಗೆ ಲಾಭ ಆಗಿಲ್ಲ. ನಾವೇನಾದ್ರೂ ಈ ಸಲ ಅಧಿಕಾರಕ್ಕೆ ಬಂದ್ರೆ 5,000 ಕೋಟಿಯನ್ನ ಯುವತೆಗೆ ಅಂತ ಎತ್ತಿಡ್ತೀವಿ. ಅಂದ್ರೆ ಯುವಕರು ಯಾರ್ಯಾರು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದಾರೋ ಅವ್ರೆಲ್ಲರಿಗೂ ಕೂಡ ಈಸಿಯಾಗಿ ಲೋನ್ ಸಿಗಬೇಕು. ಅದರಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದರ ಕೇಂದ್ರ ಇರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಆಫೀಸ್ ಲಿಂಕ್ ಮಾಡಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಲೋನ್ ಸಿಗೋಂಗ್ ಆಗ್ಬೇಕು ಅಂತ ಬಿಟ್ಟು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಬಟ್ ಇವೆಲ್ಲ ಕೂಡ ಎಷ್ಟು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಸೊ ಇವಾಗ ನಮ್ಮ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಅಪೋಸಿಷನ್ ಪಾರ್ಟಿ ಅವರು ತುಂಬಾ ಹೇಳ್ತಿರ್ತಾರೆ, 10%, 20%, 30% ಅಂತ. ಅವ್ರ ಪ್ರಕಾರ ಹೆಂಗಂದ್ರೆ ಇವಾಗ ನಮ್ಮ ಭಾರತದಲ್ಲಿ ವರ್ಕಿಂಗ್ ಫೋರ್ಸ್ ನೋಡ್ಕೊಳ್ಳೋದಾದ್ರೆ ಒಂದು 50%, ಇನ್ನು 50% ಅನ್ವರ್ಕಿಂಗ್. ಈ 50% ಅಲ್ಲಿ ಅಂದ್ರೆ 50ರಲ್ಲಿ ಮಕ್ಕಳು ತುಂಬಾ ಇದ್ದಾರೆ ಮತ್ತೆ ವಯಸ್ಸಾದವರು ಇದ್ದಾರೆ. ಸೊ ಇವರಿಬ್ರು ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇನ್ನು ಉಳಿದಂತ ಒಂದು 10 to 15% ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು 20%. ರಿಪೋರ್ಟ್ಗಳು ನೋಡೋದಾದ್ರೆ 3%, 5%, 10% ಈ ರೀತಿ ಇರುತ್ತೆ. ಒಂದು 8.5% ಕೂಡ ಇರುತ್ತೆ. ಬಟ್ ಇನ್ನು ಈ 10% ಏನಿದ್ರು ಭಾರತೀಯರು ಎಲ್ಲರೂ ಕೂಡ ಅನ್ಎಂಪ್ಲಾಯ್ಡ್ ಆಗಿದಾರ, ಎಲ್ಲರೂ ಅವ್ರಿಗೆ ಏನೇನಾಗುತ್ತೋ ಆ ಕೆಲಸಗಳನ್ನ ಮಾಡ್ತಿದಾರಲ್ಲ. ಅನ್ಎಂಪ್ಲಾಯ್ಡ್ ಅಲ್ಲಿ ಫುಲ್ ಟೈಮ್ ಜಾಬ್ ಮಾತ್ರ ಕೌಂಟ್ ಮಾಡ್ತಾರೆ, ಪಾರ್ಟ್ ಟೈಮ್ ಜಾಬ್ ನ ಕೌಂಟ್ ಮಾಡಲ್ಲ. ಮತ್ತೆ ತುಂಬಾ ಜನ ಯುವಕರು ಒಬ್ರ ಹತ್ರ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಟು ಆಟೋಗಳನ್ನ ಓಡಿಸ್ಕೊಂಡಿದ್ದಾರೆ, ಕಾರ್ಗಳನ್ನ ಓಡಿಸ್ಕೊಂಡಿದ್ದಾರೆ, ಕೃಷಿಯನ್ನ ಮಾಡ್ತಿದ್ದಾರೆ, ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡ್ತಿದ್ದಾರೆ. ಸೊ ಅದು ಕೂಡ ಅನ್ಎಂಪ್ಲಾಯ್ಮೆಂಟ್ ಅಲ್ಲೇ ಬರುತ್ತೆ ಕೆಲವರ ರಿಸರ್ಚ್ ಪ್ರಕಾರ. ಸೊ ಆ ರೀತಿ ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ಎಲ್ಲ ಘೋಷಣೆಗಳನ್ನ ಅಂದ್ರೆ ಒಂದು ವರ್ಷಕ್ಕೆ ನೀವು ಯಾವ್ದಾದ್ರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ತಗೊಂಡ್ರು ಕೂಡ ಒಂದು ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಕೊಡಿಸ್ತೀವಿ, 1 ಲಕ್ಷ ಕೊಡ್ತೀವಿ ಅಂದ್ರೆ ಅದು ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗುತ್ತೋ ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಇದೆಯೋ ಅದನ್ನು ಕೂಡ ಕೇಂದ್ರ ಸರ್ಕಾರ ಅಲ್ಲ ಇವಾಗ ಯಾವ ಸರ್ಕಾರ ಮಾಡೋದಕ್ಕೂ ಕೂಡ ಕಷ್ಟ. ಯಾಕಂದ್ರೆ ಅದು ಆರ್ಥಿಕ ವ್ಯವಸ್ಥೆಗೆ ಆಪೋಸಿಟ್ ಇದೆ. ಸೊ ಅದನ್ನ ಕಾಂಗ್ರೆಸ್ ಗೌರ್ಮೆಂಟ್ ಅವರು ನಾವು ಮಾಡ್ತೀವಿ ಅಂತ ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ. ಬಟ್ ಅದು ಕೂಡ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನೇ ಆಗಲಿ ಕಾಂಗ್ರೆಸ್ ಅವರು ಈಗೀಗ ಯಾವ ರೀತಿ ಕರ್ನಾಟಕದಲ್ಲಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಟರು, ಯಾವ ರೀತಿ ಯುವ ನಿಧಿ ಅಂತ ಕೊಟ್ಟರು, ಯುವ ನಿಧಿ ಈಗಲೂ ಕೂಡ ಎಷ್ಟು ಜನಕ್ಕೆ ಬಂದಿದೆಯೋ ಎಷ್ಟು ಜನಕ್ಕೆ ಬಂದಿಲ್ಲೋ ಗೊತ್ತಿಲ್ಲ. ಫಸ್ಟ್ ಏನು ಹೇಳಿದ್ರು ಅಂದ್ರೆ ಅವರು ಯಾರ್ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೋ, ಯಾರ್ಯಾರು ಕೆಲಸ ಇಲ್ವೋ ಅವ್ರಿಗೆಲ್ಲರಿಗೂ ಕೂಡ ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ, ಯಾರು ಡಿಗ್ರಿಯನ್ನು ಮುಗಿಸಿದಾರೋ 3,000 ರೂಪಾಯಿ ಅಂತ ಹೇಳಿದ್ರು. ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೂ ಹಾಕಿರಲಿಲ್ಲ. ಬಟ್ ಯಾವಾಗ ಚುನಾವಣೆ ಗೆದ್ರು ಅದು ಕೂಡ ಕೇವಲ 1 ವರ್ಷ. ಅದು ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇನ್ನೂ ಯಾರಿಗೆ ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲ. ನಿಮ್ಗೇನಾದರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ. ಮತ್ತು 2,000 ಕೂಡ ಆ್ಯಕ್ಚುಲಿ ಸ್ವಲ್ಪ ಜನಕ್ಕೆ ಬೀಳ್ತಿದೆ. ಅದರಲ್ಲೂ ಕೂಡ ನಂಬಿಕೆ ಗಳಿಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ವಿಫಲವಾಗ್ತಿದೆ. ಯಾಕೆ ಅಂದರೆ ನೋಡಿ, ಒಂದು ಕರೆಕ್ಟಾಗಿ ಒಂದು ಡೇಟ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು. ಈ ಮಂತ್, ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ಮಂತ್. ಸೊ ಬಿದ್ದ ಮೇಲೆ ಕಸ್ಟಮರ್ ಕಾಲ್ ಮಾಡಿ ಮೇಡಮ್ ಬಂದಿದೆಯಾ 2,000, ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ. ಇವಾಗ ಸರ್ಕಾರ ಎಲ್ಲೆಲ್ಲೋ ಎಷ್ಟೋ ಖರ್ಚು ಮಾಡುತ್ತೆ. ಇವಾಗ ಸರ್ಕಾರದ ಉದ್ದೇಶ ಏನು, ಆ ಮಹಿಳೆಯರ ಅಭಿವೃದ್ಧಿ. ಸೊ ಅದು ಆಗ್ತಿದೆಯಾ ಇಲ್ಲ ಅಂತ ಒಂದು ಸರ್ವೆ ಕಾಲಿಟ್ರೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ಗೂ ನೇಮ್ ಬರುತ್ತೆ, ಮತ್ತೆ ಮಹಿಳೆಯರಿಗೂ ಗೊತ್ತಾಗುತ್ತೆ ಏನೇನಕ್ಕೆ ಬಳಸ್ಕೋಬಹುದು, ಏನು ಮಾಡ್ಬೋದು, ಅಥವಾ ಮಹಿಳೆಯರಿಗೂ ಗೊತ್ತಾಗುತ್ತೆ ಹೌದಪ್ಪ ಈ ತಿಂಗಳಿಗೆ ಬಂತು ಅಂತ. ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಅದು ಮಾಡ್ತಾ ಇಲ್ಲ. ಎಲ್ಲ ಕಡೆ ಕೂಡ ಫಂಡ್ ಅನ್ನ ತಗೊಂಡು ಈ ಫ್ರೀ ಸ್ಕೀಮ್ಗಳೇನಿದೆಯೋ ಅದರಲ್ಲಿ ಕೊಡೋದ್ರಲ್ಲಿ ಬಿಸಿ ಇದೆ. ಅದರಲ್ಲೂ ಕೂಡ SC ST ಗೆ ಮೀಸಲಿಟ್ಟಿದ್ದಂತ ಅಮೌಂಟ್ ಅನ್ನು ಕೂಡ ತೆಗೆದುಕೊಳ್ಳುವಷ್ಟು ರಾಜ್ಯ ಆಸ್ತಿ
ಸ್ಥಿತಿಗೆ ತಲುಪಿದೆ ಅಂದರೆ ಇನ್ನು ಎರಡು ಮಾತಿಲ್ಲ. ಅದರಲ್ಲೂ ಕೂಡ DCM ಅವರು ಕೂಡ ಹೇಳಿದ್ದಾರೆ ಡೆವಲಪ್ಮೆಂಟ್ಗೆ ಕಾಸಿಲ್ಲ, ಮತ್ತು ಈವನ್ ಕಾಂಗ್ರೆಸ್ MLAಗಳು ಕೂಡ ಹೇಳ್ತಿದ್ದಾರೆ ಡೆವಲಪ್ಮೆಂಟ್ಗೆ ಅಮೌಂಟ್ ಬರ್ತಿಲ್ಲ ಬಿಕಾಸ್ ಆಫ್ ಈ ಫ್ರೀ ಸ್ಕೀಮ್ ಅಂತ. ಇನ್ನು ಯಾವ ರೀತಿ ನಮ್ಮ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಇದೇ ರೀತಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಇಡೀ ದೇಶವನ್ನು ಗೆಲ್ಲೋದಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಏನೇ ಆಗಲಿ, ರಾಹುಲ್ ಗಾಂಧಿ ಅವರ ಈ 5 ಯುವಕರ ಗ್ಯಾರಂಟಿಗಳ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.